ನಮ್ಮನೆ ಹತ್ರ ಗಣೇಶನ ಇಟ್ಟಿದ್ದಾರೆ. ಯಾವ ರೀತಿ ಗಣೇಶ? ಆರ್ಮಿ ಗಣೇಶ, ಕೈಯಲ್ಲಿ ಗನ್ನು, ತಲೆ ಮೇಲೆ ಹ್ಯಾಟು, ಗಡ 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 ಯಾರಾದರೂ ಬಂದರೆ ಶೂಟ್ ಔಟ್. ಇನ್ನೊಂದು ಹತ್ರ ಬಾಹುಬಲಿ ಗಣೇಶ, ಭುಜದ ಮೇಲೆ ಶಿವನಿಟ್ಕೊಂಡು ನಿಂತಿದ್ದಾರೆ. ಇದನ್ನೆಲ್ಲ ನೋಡಿ ನನ್ನ ಫ್ರೆಂಡು ಅವಳ ಮಕ್ಕಳನ್ನ ಗಣೇಶ ಹತ್ರಗೆ ತಿನ್ನೋಕೆ ಕಳಿಸ್ತಾಳೆ. ಅವತ್ತೆಲ್ಲ ಅವ್ರ ಮನೆಯಲ್ಲಿ ಊಟ ಇಲ್ಲ, ಗಣೇಶ ಪ್ರಸಾದ. ಅವತ್ತೆಲ್ಲ ಬೀದಿ ಬೀದಿ ಗಣೇಶಗಳನ್ನ ಸುತ್ತೋದು, ತಿನ್ನೋದು. ಅವ್ರ ಮನೆಯಲ್ಲೇ ಅವತ್ತು ಉಳಿತಾಯ, ಅವತ್ತಿನ ಖರ್ಚು ಉಳಿತಾಯ. ಆ ಮಕ್ಕಳು ಹಂಗೆ ಯಾವ ಗಣೇಶನೂ ಬಿಡೋದಿಲ್ಲ. ಒಂದೊಂದು ಗಣೇಶ ಹತ್ರಕ್ಕೆ ಹೋಗಿ ಒಂದೊಂದು ಪ್ರಸಾದ. ಮಜ್ಜಾ ಅವಳು ಗಣೇಶ ಹತ್ರಕ್ಕೆ ಹೋಗಿ ತೆಂಗಿನಕಾಯಿ ಬಿಡೋಲ್ಲ, ಎತ್ಕೊಂಡ್ಬಂದು ಚಟ್ನಿ ಮಾಡಿಕೊಂಡು ತಿನ್ಬೋದು ಅಂತ ಓಡೋಗ್ಬಿಡ್ತಾಳೆ. ಅಲ್ಲಿ ಗಣೇಶ ಇಟ್ಟಿರ್ತಾರೋ ಅಲ್ಲಿ ಓಡೋಗಿ ಎತ್ಕೊಂಬರ್ತಾಳೆ. ಅವ್ರ ಮಕ್ಕಳನ್ನ ಚೂರು ಹೊಡಿತಾರೆ ಗಣೇಶ ಹತ್ರ ದೃಷ್ಟಿ ತೆಗೆದು. ಆ ತೆಂಗಿನಕಾಯಿ ಬಿಡೋದಿಲ್ಲ, ಬನ್ನಿ ಅಂತ ಕಳಿಸ್ತಾಳೆ. ಎತ್ಕೊಂಬಂದು ಏನು ಮಾಡ್ತಾಳೆ? ಕೊಬ್ಬರಿ ಎಣ್ಣೆ ಮಾಡ್ಕೊಳಕ್ಕೆ ಕಳಿಸ್ತಾಳೆ. ಒಣಗಾಕಿ ಕೊಬ್ಬರಿ ಎಣ್ಣೆ ಮಾಡಿಕೊಂಡು ಇಟ್ಕೊತಾಳೆ. ತುಂಬ ಜಾಣೆ, ಏನೊಂದು ಚೂರು ಬಿಟ್ಕೊಡೋದಿಲ್ಲ. ಅವತ್ತೆಲ್ಲ ಅವ್ರ ಮನೆಯಲ್ಲಿ ಊಟ ಫ್ರೀ 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 ಫ್ರೀ, ಯಾರಿಗುಂಟು ಯಾರಿಗಿಲ್ಲ ಆಫರ್. ಗಣೇಶ ಹಬ್ಬದ ದಿವಸ ಹಂಗೆ, ವರಮಹಾಲಕ್ಷ್ಮಿ ದಿವಸ ಮನೆಗಳಿಗೂ ಕಳಿಸ್ತಾಳೆ. ಚೆನ್ನಾಗಿ ತಿನ್ಕೊಂಬರ್ತಾರೆ. ಒಬ್ಬೊಬ್ಬರು ಒಂದೊಂದು ಆನೆ ಥರ ಇದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ. ದೇವಸ್ಥಾನಗಳಲ್ಲಿ ಪ್ರಸಾದ ಬಿಡೋದಿಲ್ಲ, ಫ್ರೀ ಪ್ರಸಾದ.